ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪೌಷಮಾಸ ಶುಕ್ಲಪಕ್ಷ 2 ಜನವರಿ 2025 ಗುರುವಾರ. ಸೂರ್ಯೋದಯ ಬೆಳಗ್ಗೆ 6:57, ಸೂರ್ಯಾಸ್ತ ಸಂಜೆ 6:06. ಚಂದ್ರೋದಯ ಬೆಳಗ್ಗೆ 8:44, ಚಂದ್ರಾಸ್ತ ರಾತ್ರಿ 8:29. ಇಂದಿನ ತಿಥಿ ತೃತೀಯ ರಾತ್ರಿ 2:19 ಜನವರಿ 3ರವರೆಗೆ ನಂತರ ಚತುರ್ಥಿ. ಯೋಗ ಹರ್ಷಣ ಮಧ್ಯಾಹ್ನ 2:58 ನಂತರ ವಜ್ರ. ನಕ್ಷತ್ರ ಶ್ರವಣ ರಾತ್ರಿ 12:45 ಜನವರಿ 3ರವರೆಗೆ ನಂತರ ಧನಿಷ್ಠ. ಕರ್ಣ ತೈತಿಲ ಮಧ್ಯಾಹ್ನ 1:48, ಗರಜ ರಾತ್ರಿ 1:08 ಜನವರಿ 3 ನಂತರ ವಣಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:01 ರಿಂದ 5:52, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:47. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:27 ರಿಂದ 6:42. ಸಂಧ್ಯಾಕಾಲ ಸಂಜೆ 6:05 ರಿಂದ 7:21, ಅಮೃತಕಾಲ ಮಧ್ಯಾಹ್ನ 1:02 ರಿಂದ 2:35ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:49 ರಿಂದ 3:15, ಯಮಗಂಡಕಾಲ ಬೆಳಗ್ಗೆ 6:42 ರಿಂದ 8:08ರವರೆಗೆ, ವರ್ಜಕಾಲ ಮಧ್ಯಾಹ್ನ 3:02 ಜನವರಿ 3 ರಿಂದ ರಾತ್ರಿ 4:35 ಜನವರಿ 3, ದುರ್ಮುಹೂರ್ತ ಬೆಳಗ್ಗೆ 10:30 ರಿಂದ 11:15 ನಂತರ ಮಧ್ಯಾಹ್ನ 3:03 ರಿಂದ 3:49ರವರೆಗೆ. ರಾತ್ರಿ 12:45 ಜನವರಿ 3ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ, ಇಂದು ನಿಮಗೆ ಅನುಕೂಲಕರ ದಿನ. ಮನೆಯಲ್ಲಿ ಹಬ್ಬದ ವಾತಾವರಣವಿರುವುದು. ನೀವು ಪ್ರಮೋಷನ್ ಪೈಪೋಟಿಯಲ್ಲಿದ್ದರೆ ಈ ದಿನ ಪ್ರಯತ್ನಿಸಿ, ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹೂಡಿಕೆಗಳಿಗೆ ಸಮಯ ಅನುಕೂಲಕರವಾಗಿದೆ. ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಸುಲಭವಾಗಿ ಪೂರ್ಣಗೊಳ್ಳುವವು. ಹಣದ ಲಾಭವಾಗಬಹುದು. ನಿಮ್ಮ ಪ್ರೀತಿ ಪಾತ್ರರೊಡನೆ ಸುಂದರ ಸಮಯ ಅನುಭವಿಸುವಿರಿ. ಕೆಲಸದ ಹುಡುಕಾಟದಲ್ಲಿದ್ದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವಿದ್ದಲ್ಲಿ ಯಶಸ್ವಿಯಾಗುವಿರಿ. ವೃಷಭ ರಾಶಿ, ಇಂದು ನೀವು ಧ್ಯಾನ, ಭಕ್ತಿ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಹಾಗೂ ದೇವರ ಅನುಗ್ರಹ ಪಡೆಯಲು ದಿನ ಅನುಕೂಲಕರವಾಗಿದೆ. ಕೆಲಸ ನಿಮಿತ್ತ ಪ್ರಯಾಣ ಮಾಡುವಿರಿ ಮತ್ತು ಅದು ಫಲಪ್ರದವಾಗುವುದು. ವೈವಾಹಿಕ ಜೀವನದಲ್ಲಿದ್ದ ತೊಡಕು ನಿವಾರಣೆಯಾಗುವುದು. ನೀವು ಒಳ್ಳೆಯ ಆದಾಯದ ಮೂಲವನ್ನು ಹೊಂದಿರುವಿರಿ. ನಿಮಗೆ ಗೌರವ ಮತ್ತು ಪ್ರಾಮುಖ್ಯತೆ ಹೆಚ್ಚುವುದು. ಇಂದು ಬರಹದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ. ಮಿಥುನ ರಾಶಿ, ಈ ದಿನ ನಿಮಗೆ ಅನುಕೂಲಕರವಾಗಿಲ್ಲ. ಕುಟುಂಬದ ಸದಸ್ಯರೊಬ್ಬರ ಜೊತೆ ಜಗಳವಾಗುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದವರು ನಿಮ್ಮ ನಿರೀಕ್ಷೆಗೆ ನಿಲುಕದಿರಬಹುದು. ಅತಿಯಾದ ಚಿಂತೆಯಿಂದ ಒತ್ತಡಕ್ಕೀಡಾಗುವಿರಿ. ನೀವು ಕೊರಗದೆ ಆತ್ಮಸ್ಥೈರ್ಯದಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ನೀವು ಮಾಡುತ್ತಿರುವುದು ನಿಮಗೆ ಸರಿಯೆಂದು ತಿಳಿದರೂ ಜನರಿಂದ ನೀವು ಟೀಕೆಗೆ ಒಳಪಡುವಿರಿ. ಅದನ್ನು ಲೆಕ್ಕಿಸದೆ ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ. ಕಟಕ ರಾಶಿ, ನೀವು ಇಂದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಹೊಸ ಪ್ರಾಜೆಕ್ಟ್ ಅನ್ನು ಸ್ವತಂತ್ರವಾಗಿ ಪ್ರಾರಂಭಿಸುವಿರಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಇತರರಲ್ಲಿ ಹಂಚಿಕೊಳ್ಳಬೇಡಿ. ವೃತ್ತಿ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಮತ್ತು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವುದು. ಕುಟುಂಬದವರೊಡನೆ ಉತ್ತಮ ಸಮಯ ಕಳೆಯಲು ಸಣ್ಣ ಪ್ರವಾಸ ಕೈಗೊಳ್ಳುವಿರಿ. ಖರೀದಿ, ಮಾರಾಟ ಮತ್ತು ಸಾಲ ವ್ಯವಹಾರಗಳಿಗೆ ದಿನ ಅನುಕೂಲಕರವಾಗಿದೆ. ಸಿಂಹ ರಾಶಿ, ವ್ಯವಹಾರಗಳಲ್ಲಿ ನಿಮ್ಮ ಹೆಚ್ಚಿನ ಸಮಯ ಕಳೆಯುತ್ತೀರಿ. ಕೆಲಸದ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವಾಗ ತುಂಬಾ ಎಚ್ಚರವಹಿಸಿ. ಗಾಯಗಳಾಗುವ ಸಂಭವವಿದೆ. ಪ್ರಯಾಣದಲ್ಲಿ ತೊಂದರೆಗಳ ಅನುಭವವಾಗುವುದು. ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಾಲ ಕೊಡುವ ಅಥವಾ ಸಾಲ ಪಡೆಯುವ ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ನಿಮ್ಮ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಬಗ್ಗೆ ಗಮನವಿರಲಿ. ಕುಟುಂಬದೊಡನೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ. ಕನ್ಯಾ ರಾಶಿ,
ನಿಮ್ಮ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ತುಂಬಿರುತ್ತವೆ. ಈ ದಿನ ಅನುಕೂಲಕರವೋ ಅಥವಾ ನಿರಾಶಾದಾಯಕವೋ ಎಂಬುದು ನಿಮ್ಮ ವಿನಮ್ರ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅವರಿಗೆ ನಿಮ್ಮ ಅವಶ್ಯಕತೆ ಇದ್ದಲ್ಲಿ ಸಹಾಯ ಮಾಡಿ. ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು. ಇಂದು ನಿಮ್ಮ ಬರಹ ತುಂಬಾ ಕ್ರಿಯಾತ್ಮಕವಾಗಿರಲಿದೆ. ರಿಚ್ ಫುಡ್ಸ್ ಸೇವನೆ ತಪ್ಪಿಸಿ ಹೊಟ್ಟೆಯ ಸಮಸ್ಯೆ ಬರಬಹುದು. ತುಲಾ ರಾಶಿ, ಇಂದು ಮಾನಸಿಕ ಅಶಾಂತಿ ಅನುಭವಿಸುವಿರಿ. ಕೆಲಸದ ಸ್ಥಳದಲ್ಲಿ ಜನ ನಿಮ್ಮನ್ನು ಅವಮಾನಕ್ಕೀಡು ಮಾಡಬಹುದು. ಪ್ರತಿಕೂಲ ಪರಿಸ್ಥಿತಿ ಇರುವುದರಿಂದ ಯಾವುದೇ ಹೊಸ ಕೆಲಸ ಪ್ರಾರಂಭಿಸುವುದನ್ನು ತಪ್ಪಿಸಿ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಇಂದು ವಿನಾಕಾರಣ ಜನರನ್ನು ಅನುಮಾನಿಸುವಿರಿ. ನಿಮ್ಮ ಸಂಗಾತಿಯ ಬಗ್ಗೆ ಚಿಂತಿಸುವಿರಿ. ಇಂದು ಒತ್ತಡ ಮತ್ತು ಚಿಂತೆಯಿಂದ ಆರೋಗ್ಯ ಕೆಡಬಹುದು. ವೃಶ್ಚಿಕ ರಾಶಿ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಯೋಜಿಸಬಹುದು. ಕೌಟುಂಬಿಕ ಜವಾಬ್ದಾರಿಗಳನ್ನು ಸಮತೋಲನದಿಂದ ನಿರ್ವಹಿಸುವಿರಿ. ಮನೆಯವರಿಗೆ ಉಡುಗೊರೆ ಖರೀದಿಸುವಿರಿ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗಬಹುದು. ಕೆಲಸದಲ್ಲಿ ಮತ್ತು ಎಲ್ಲಾ ಕಡೆ ಆಹ್ಲಾದ ಮತ್ತು ಸಂತೋಷವನ್ನು ಪಡೆಯುವಿರಿ. ನಿಮಗೆ ಗೌರವ ದೊರೆಯುವುದು. ಕುಟುಂಬದವರೊಡನೆ ಆಹ್ಲಾದಕರ ಸಮಯ ಕಳೆಯುವಿರಿ. ರುಚಿಕರ ಆಹಾರ ಸೇವಿಸುವಿರಿ. ಧನು ರಾಶಿ, ಈ ದಿನ ನಿಮಗೆ ಸಾಧಾರಣವಾಗಿದೆ. ವ್ಯಾಪಾರದಲ್ಲಿ ಎಚ್ಚರಿಕೆ ವಹಿಸಿ, ಇಲ್ಲದಿದ್ದರೆ ಏರುಪೇರುಗಳಾಗುವ ಸಾಧ್ಯತೆಯಿದೆ. ವೃತ್ತಿಯಲ್ಲಿ ನಿಮ್ಮ ಅಧಿಕಾರಿಗಳ ಪೂರ್ಣ ಸಹಕಾರ ಸಿಗುವುದು. ಇಂದು ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು. ವಿದ್ಯಾರ್ಥಿಗಳು ಅವರ ಓದಿನಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ನಿಮ್ಮ ಕುಟುಂಬದವರಿಗೆ ಸಹಕರಿಸಿ ಪರಸ್ಪರ ಪ್ರೀತಿಯನ್ನು ಅನುಭವಿಸಿ. ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಿ. ವಿವಾದಗಳಿಂದ ದೂರವಿರಿ. ಮಕರ ರಾಶಿ, ನಿಮ್ಮ ಜೀವನ ಶೈಲಿ ಸುಧಾರಣೆಯನ್ನು ತಂದು ಯಶಸ್ವಿಯಾಗಿ ಹೊರಹೊಮ್ಮಲು ಇಂದು ಒಳ್ಳೆಯ ಸಮಯ. ಈ ದಿನ ನಿಮ್ಮ ವ್ಯಾಪಾರ ಹಾಗೂ ಲೌಕಿಕ ವ್ಯವಹಾರಗಳಿಗೆ ಉತ್ತಮ ದಿನ. ನಿಮ್ಮ ಕೋಪ ನಿಗ್ರಹಿಸಿ. ಇಂದು ಒಳ್ಳೆಯ ಆರೋಗ್ಯವಿರುವುದು. ಇದು ನಿಮ್ಮ ಎಲ್ಲಾ ಕೆಲಸಗಳು ಯೋಜಿಸಿದಂತೆ ಪೂರ್ಣಗೊಳ್ಳಲು ಸಹಕರಿಸುತ್ತದೆ ಹಾಗೂ ಯಶಸ್ಸು ನೀಡುತ್ತದೆ. ಪ್ರೇಮ ಪ್ರಣಯ ವಿಷಯಕ್ಕೂ ದಿನ ಅನುಕೂಲಕರವಿದೆ. ಕುಂಭ ರಾಶಿ, ಇಂದು ಸಂದರ್ಭಗಳು ನಿಮಗೆ ವಿರುದ್ಧವಿರುವ ಕಾರಣ ಯಾವುದೇ ವಿವಾದದಲ್ಲಿ ತೊಡಗಬೇಡಿ ಮತ್ತು ಇತರ ದುರ್ನಡತೆ ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬಾರದಂತೆ ನೋಡಿಕೊಳ್ಳಿ. ನಿಮ್ಮ ಸುತ್ತಲಿನ ವಾತಾವರಣ ಸ್ವಲ್ಪ ಗೊಂದಲಮಯವಾಗಿರುವುದು. ಕೋಪದ ಮೇಲೆ ನಿಯಂತ್ರಣವಿರಲಿ. ಇಂದು ನಷ್ಟವಾಗುವ ಸಾಧ್ಯತೆಯಿದೆ. ಚಡಪಡಿಕೆ ಇರುವುದು, ಹಾಗಾಗಿ ನಿದ್ರಾಭಂಗವಾಗುವುದು. ಅತಿಯಾಗಿ ಆಲೋಚಿಸುತ್ತಾ ಒಂಟಿಯಾಗಿರದೆ ಎಲ್ಲರೊಡನೆ ಬೆರೆಯಿರಿ. ಮೀನ ರಾಶಿ, ನಿಮ್ಮ ತಂದೆಯವರೊಂದಿಗೆ ಹೊಸ ವ್ಯಾಪಾರ ಪ್ರಾರಂಭಿಸುವ ಯೋಜನೆ ಮಾಡುವಿರಿ. ನಿಮಗೆ ಹಣದ ಲಾಭವಾಗಬಹುದು ಮತ್ತು ಇದರಿಂದ ಅಭಿವೃದ್ಧಿಯಾಗುವುದು. ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುವುದು. ಈ ದಿನ ನಿಮಗೆ ಖ್ಯಾತಿ ಮತ್ತು ಆದರಗಳು ದೊರೆಯುವ ಅವಕಾಶಗಳಿವೆ. ನಿಮ್ಮ ಸಂಗಾತಿಯ ಸಹಾಯ ಹಸ್ತ ನಿಮ್ಮ ಹುರುಪನ್ನು ಹೆಚ್ಚಿಸುತ್ತದೆ ಮತ್ತು ಅವರೊಂದಿಗೆ ಸುತ್ತಲೂ ಹೊರಗೆ ಹೋಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.